ಇಂದ್ರೇಶ್ವರ್ ಭಗವಾನ್ ಅಂತ ಇಂದ್ರೇಶ್ವರ್ ಮಹಾಮಂದಿರ ತುಂಬ ಪ್ರಾಚೀನವಾದ ದೇವಸ್ಥಾನ. ಎಲ್ಲ ರೆನೋವೇಟ್ ಮಾಡ್ತಾ ಇದ್ದಾರೆ ಈಗ. ತಾಯಿ ನರ್ಮದೆ ಸ್ಟ್ಯಾಚ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ರಿನೋವೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಪುರಾತನವಾದ ದೇವಸ್ಥಾನ. ಇಲ್ಲಿ ಇಂದ್ರ ದೇವರು ತಪಸ್ ಮಾಡಿದ್ರು ಅನ್ನೋ ಒಂದು ಪ್ರತೀತಿ ಇದೆ. ಬನ್ನಿ ನೋಡೋಣ. ಇಲ್ಲಿ ಪರಿಕ್ರಮಾವಾಸಿಗಳಿಗೆ ಇರೋದಕ್ಕೆ ಹಾಗೆ ಊಟಕ್ಕೆಲ್ಲ ವ್ಯವಸ್ಥೆ ಇದೆ. ಮನೆ ಒಳಗಡೆ ಹೋಗಿ ನೋಡೋಣ. ಇದೆಲ್ಲ ಈಗ ಹೊಸದಾಗಿ ರಿನೋವೇಷನ್ ಮಾಡ್ತಾ ಇದ್ದಾರೆ ನೋಡಿ. ವಿಶಾಲವಾದ ಇದು ಹಾಲು. ಇಲ್ಲಿನ ಸ್ಥಳೀಯರ ಪ್ರಕಾರ ಇದು ಸಾವಿರಾರು ವರ್ಷ ಹಳೆ ದೇವಸ್ಥಾನ. ಇಲ್ಲಿ ಪವನ ಪುತ್ರ ಹನುಮಾನ್ ಗುರುಗಳು ಆಂಜನೇಯ ಸ್ವಾಮಿ. ಓಂ ಶ್ರೀರಾಮ್, ಓಂ ಶ್ರೀರಾಮ್, ಓಂ ಶ್ರೀರಾಮ್. ಈಗ ಮುಖ್ಯವಾದ ದೇವಸ್ಥಾನ ನೋಡೋಣ ಬನ್ನಿ. ಇಡೀ ಇದೆಲ್ಲ ಹೊಸದಾಗಿ ಕಟ್ಟಿದ್ದಾರೆ. ಅಂದರೆ ಹಳೆ ದೇವಸ್ಥಾನ ತುಂಬ ಶಿಥಿಲವಾಗಿತ್ತಂತೆ. ಇದನ್ನೆಲ್ಲ ಇದು ಮಾಡಿ ತುಂಬ ಸುಂದರವಾಗಿದೆ. ಈಶ್ವರಲಿಂಗ ಬನ್ನಿ ತೋರಿಸ್ತೀನಿ. ಇದು ಧ್ವನಿ ಅಂದರೆ ಗೊತ್ತಲ್ಲ ನಿಮಗೆ. ಇದು ಸುಮಾರು ವರ್ಷಗಳಿಂದ ಆರಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಿ, ತುಂಬ ಪುರಾತನವಾದಂಥ ದೇವಸ್ಥಾನ. ಸ್ವಲ್ಪ ಹೊತ್ತು ಕೂರೋಣ. ಇಲ್ಲಿ ಬಂದು ಕೂತ್ರೆ ಸಿಗೋ ವೈಬ್ಸೇ ಬೇರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೋಮೇಶ್ವರ ಮಹಾದೇವ ನೋಡ್ಕೊಂಬರೋಣ ಬನ್ನಿ. ನರ್ಮದೇ ಹರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಂಜನೇಯ, ನರ್ಮದಾಮಯ್ಯ. नमः शिवाय, नर्मदे हर, नमः शिवाय, नमः शिवाय, ओम नमः शिवाय, ओम नमः शिवाय, ओम नमः शिवाय, ओम नमः शिवाय. ನೋಡಿ, ಹಳೆಯ ಅರಳಿ ಮರ. ಓ ಶ್ರೀರಾಮಚಂದ್ರ ರಾಮ ಹರೇ ಹರೇ
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ 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 ಕೃಷ್ಣ 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 ಹರೇ ಹರೇ ರಾಮ್ ಹರೇ ಹಡಿ. ಇದು ಹಾಸನ ಕ್ಷೇತ್ರ. ಇಲ್ಲಿ ಜನಗಳಿಗಿರೋದಕ್ಕೆ ವ್ಯವಸ್ಥೆ ಇದೆ. ನರ್ಮದೇ ಹಾರ್ ಗೋಶಾಲೆ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ, ಗೋಶಾಲೆ ಇದೆ, ಸುಂದರವಾದ ಮಂದಿರ ಇದೆ, ಈಶ್ವರ ಮಂದಿರ. ಜನಗಳ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಭಕ್ತಿ ಅಷ್ಟೇ. ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಸೋಮೇಶ್ವರ ಮಹಾದೇವ್ ಇದು. ಇದು ನರ್ಮದಾ ನದಿ ತಟದಲ್ಲೇ ಇದೆ. ಆಗಲೇ ತೋರಿಸಿದ್ನಲ್ಲ, ಇನ್ನೊಂದು ಸರ್ತಿ ತೋರಿಸ್ತೀನಿ ಬನ್ನಿ. ಬಹಳ ಸುಂದರವಾದ ಆಶ್ರಮ ಇದು. ದಗಡು ಮಹಾರಾಜ ಆಶ್ರಮ ಅಂತ ನೋಡಿ, ಎಷ್ಟು ಸುಂದರವಾಗಿದೆ. ನರ್ಮದೇ ಹಾರ್ ಎಷ್ಟು ಶಾಂತವಾಗಿ ಹರಿತಾ ಇದೆ ಅಮ್ಮ. ಶಾಂತವಾದ ವಾತಾವರಣ. ನಿಜವಾಗ್ಲೂ ಒಂದು ಕಡೆ ಬಂದಿದ್ಬಿಟ್ರೆ ಏನು ಬೇಡ ಅನಿಸುತ್ತೆ. ಒಂದು ನಿಮಿಷ. ಸುಂದರವಾದ ದೃಶ್ಯ. ನರ್ಮದಾ ನದಿಯ ದಡದಲ್ಲಿದ್ದೀನಿ. ಇಲ್ಲಿ ಈಗ ಸುಂದರವಾದ ಆಶ್ರಮ ಇದೆ, ದಗಡು ಮಹಾರಾಜ ಆಶ್ರಮ ಅಂತ. ಈಗ ಎಷ್ಟು ಟೈಮು? 11 ಗಂಟೆ ಆಗ್ತಾಯಿದೆ. 12 ಗಂಟೆಗೆ ಊಟ ಇರುತ್ತೆ. ನಾನು 1 ಅವರ್ ರೆಸ್ಟ್ ತಗೊಂಡು ಮತ್ತೆ ಮುಂದಕ್ಕೆ ಹೋಗ್ಬೋದು. ಬನ್ನಿ ನೋಡೋಣ. ನೋಡಿ, ಸುಂದರವಾದ ಈಶ್ವರಲಿಂಗ. ಹತ್ತಿರ ಹೋಗಿ ವಿಡಿಯೋ ಮಾಡ್ತೀನಿ. ಇದು ತುಂಬ ದಟ್ಟವಾದ ಕಾಡು. ಕಾಡಂದಿಗಳು, ಕೋಣಗಳು ಸ್ವಚ್ಛಂದ ಓಡಾಡ್ತಾ ಇರ್ತವೆ. ಚಿರತೆಗಳು ಇದೆ ಅಂತ ಹೇಳ್ತಾರೆ, ಬಟ್ ಇದುವರೆಗೂ ಏನೂ ಕಾಣಿಸಿಲ್ಲ ನಮಗೆ. ಬಟ್ ಇಟ್ಸ್ ರಿಯಲಿ ಗುಡ್ ಎಕ್ಸ್ಪಿಡೇಷನ್. ನೋಡಿ, ನರ್ಮದೇ ಹಾರ್. ಯಾರೂ ಇಲ್ಲ, ಆದರೂ ಏನು ಭಯ ಇಲ್ಲ. ನೋಡಿ ಎಷ್ಟು ಡೌನ್ ಇದೆ. ಮೋಸ್ಟ್ಲಿ ಮಧ್ಯ ಎಲ್ಲ ಒಂದು ತೊರೆಗಿರೆ ಇರುತ್ತೆ ನೀರಿಂದು, ಅದನ್ನು ಕ್ರಾಸ್ ಮಾಡಿ ಹೋಗಬೇಕಾಗಬಹುದು. ಈ ದಾರಿ
ಇರೋ ಲಕ್ಷಣ ನೋಡಿದ್ರೆ ಹಾಗೆ ಅನಿಸುತ್ತೆ. ನೋಡೋಣ ಬನ್ನಿ. ನರ್ಮದೇ ಹರ್ ನರ್ಮದೇ ಹರ್. ಇದು ನದಿಯ ದಡಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಮೋಸ್ಟ್ ಪ್ರಾಬಲಿ ನನ್ನ ಪ್ರಕಾರ. ನೋಡಿ, ಕಾಡಲ್ಲೂ ಜನಗಳು ಬೈಕಲ್ಲಿ ಬರ್ತಾರೆ. ಚುಚ್ಚಿತು. ನರ್ಮದೇ ಹಾರ್. ಸರಿ, ಮುಳ್ಳು ಚುಚ್ಚಿದೆ ನೋಡಿ. ಹೀಗೆ ಹೋಗಿ ಮಾರ್ಕ್ ಮಾಡಿರ್ತಾರೆ, ನರ್ಮದಾ ಪರಿಕ್ರಮಾ ಮಾರ್ಗ ಅಂತ. ಮತ್ತು ಇಲ್ಲಿ ಸೈಡಲ್ಲಿ ಬಟ್ಟೆಗಳು ಕಟ್ಟಿರ್ತಾರೆ ಟು ರೆಕಗ್ನೈಸ್ ದ ಎಕ್ಸಾಕ್ಟ್ ರೂಟ್. ಯಾಕೆಂದರೆ ಕಾಡಲ್ಲಿ ನಾವು ದಾರಿ ತಪ್ಪೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಬಟ್ ನೈಸ್ ಗೆಸ್ಚರ್. ನಮ್ಮಂಥ ಸಿಟಿ ಮಂದಿಗೆ ಇವೆಲ್ಲ ಹೊಸದು. ಎಲ್ಲೆಲ್ಲೋ ಹೋಗಬೇಡಿ ಕಾಡಲ್ಲಿ ಅಂತ ಹೇಳ್ಬಿಟ್ಟು. ऐसे आ जाइए ऐसे ही इधर रखा है. ನರ್ಮದೇ ಹರ್. ನೋಡಿ, ಅಷ್ಟು ಮಾರ್ಕ್ ಮಾಡಿದ್ರು ಜನಗಳಿಗೆ ಕನ್ಫ್ಯೂಷನ್. ಯಾಕೆಂದರೆ ಭಯ, ಕಾಡಲ್ಲಿ ಎಲ್ಲ ಹೋಗಿ ಏನು ಮಾಡಿಬಿಡ್ತೀವೋ. ಕೆಲವ್ರು ಏನು ಮಾಡ್ತಾರೆ, ಇನ್ನೊಂದು ಶಾರ್ಟ್ ಕಟ್ಟಲ್ಲಿ ಹೋಗಿರ್ತಾರೆ. ಅವ್ರಿಗೆ ಗೊತ್ತಿದ್ರೆ ಓಕೆ. ನೋಡಿ, ಈ ಥರ ಮಾರ್ಕಿಂಗ್ಸ್ ನೋಡಿ ಎಷ್ಟು ಚೆಂದ ಕಟ್ಟಿದ್ದಾರೆ. ದಿಸ್ ಈಸ್ ದ ಮಾರ್ಕ್. ನ್ಯಾವಿಗೇಷನ್ ನಾವು GPS ಹಾಕ್ಕೊಂಡು ಪಕ್ಕದಲ್ಲೊಬ್ಬರು ನ್ಯಾವಿಗೇಟ್ರನ್ನ ಕೂರಿಸ್ಕೊಂಡು ಡ್ರೈವ್ ಮಾಡ್ತೀವಲ್ಲ, ಇಟ್ ಈಸ್ ಸೆಲ್ಫ್ ಡ್ರಿವನ್. ನರ್ಮದೇ ಹಾರ್. ನೋಡಿ, ಇದೊಂದು ಹೊಸ ಸೆಟಪ್. ಆದರೂ ಜನಗಳಿಗೆ ಬಾಲ್ ಬೋಗ್ ಅಂತ ಅಂದರೆ ಟಿಫನ್ ಕೊಡ್ತಾ ಇದ್ದಾರೆ. ಬಾಬಾ ಬಹುತ್ ಬಡಿಯಾ. इसको आप क्या बोलते हैं? उपमा. उपमा. हाँ, वही मेरा. मैं बैंगलोर से हूँ. मैं बैंगलोर से हूँ. बराबर है ना, उपमा बोलते हैं. हाँ, आप ही उपमा बोलते हैं. अच्छा है, हाँ जी. बहुत बढ़िया था, अच्छा बना है. अजय, आश्रम का काम चालू है, हाँ इसीलिए हाँ. चाय नाश्ता खाने ठहरने का कोई व्यवस्था नहीं है. अच्छा. आप कहाँ से बाबा? मैं गुजरात काठियावाड़ी हूँ. हाँ हाँ. बगसरा के पास नाना छोटा गाँव. 40 साल से सूरत हूँ, एक उद्योगपति हूँ. ओह घर बार छोड़ के यहाँ आ गया हूँ. ओह, बहुत बढ़िया. बस यहाँ गौशाला बनाने वाला हूँ. हाँ. अभी बस मैया के नाम से जितनी सेवा होगी हाँ, आखिरी तक सेवा करनी है. रुकने का भी व्यवस्था कर रहे हैं. रुकने का भी व्यवस्था कर रहे हैं. बस बस ओके, हो जाएगा. मैया है. बस आपका सबका आशीर्वाद है. नहीं नहीं, मैया का आशीर्वाद है भैया. बहुत बढ़िया, धन्यवाद. उपमा उपमा है उपमा.
और एक बार बोलो। एमपी का रहने वाला हूँ। जिला सीहोर है, तहसील आष्टा है, गांव खाचरोद है और मैं बद्री जाट हूँ, रहने वाले खाचरोद। इतना सारा सामान क्यों उठा के जा रहे हो? ये बाबा हम 6 लोग हैं, 5 लोग पैदल चल रहा है, 1 लोग हम बोझा उठा रहे हैं। ओह, कितना दिन हो गया? आज 18 दिन हो गए। कहाँ से? कहाँ से? हंडिया से उठाई थी। अच्छा अच्छा, कितने दिन लगेगा? अब हमको लगेगा 3 महीना 12-13 दिन लग जाएगा। अच्छा, धन्यवाद। नर्मदे नर्मदे हर। नर्मदे हर। नर्मदे हर।